ಜಾತಿ ಜನಗಣತಿಯ ಮರು ಸಮೀಕ್ಷೆ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಹೇಳಿರೋ ಬಗ್ಗೆ ನಿಮ್ಮ ಅಭಿಪ್ರಾಯ? ಆತ್ಮೀಯರೇ, ಕಾಂಗ್ರೆಸ್ ಹೈಕಮಾಂಡು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಜಾತಿ ಜನಗಣತಿ ಸಮೀಕ್ಷೆ ಏನು ಮಾಡಿದ್ದಾರೆ ಅದನ್ನು ಮರು ಸಮೀಕ್ಷೆ ಮಾಡಿ ಅಂತೇಳಿ ಹೇಳಿರ್ತಕ್ಕಂಥದ್ದೇ ಅಪ್ರಜಾಪ್ರಭುತ್ವ ವ್ಯವಸ್ಥೆ. ಇದು ಪ್ರಜ್ಞಾಪೂರ್ವಕವಾಗಿ ಶೋಷಿತ ಸಮುದಾಯಗಳಿಗೆ, ಕರ್ನಾಟಕ ರಾಜ್ಯದ ಶೋಷಿತ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಪರಿಕಲ್ಪನೆಯನ್ನು ಕಲ್ಪಿಸಲಿಕ್ಕೆ ವಿರೋಧ ಇರತಕ್ಕಂಥ ಒಂದು ಮನೋಭಾವ. ಕಾಂಗ್ರೆಸ್ ಪಾರ್ಟಿ ಎಂದೆಂದಿಗೂ ಕೂಡ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರಿಗೆ ವಿರುದ್ಧವಾಗೇ ತನ್ನ ನಡವಳಿಕೆಯನ್ನು ನಡ್ಕೊಬಂದಿರೋದ್ರಿಂದ ಇವತ್ತು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮತ್ತೆ ಅದೇ ಒಂದು ತಪ್ಪನ್ನು ಮಾಡ್ತಾ ಇದೆ. ಬಹುಶಃ ಇವರು ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ ಜಾತಿ ಜನಗಣತಿ ಮಾಡ್ತೀವಿ ಅಂತೇಳಿ ಕಳೆದ 10 ವರ್ಷದ ಹಿಂದೆನೇ ಹೇಳಿದರು. ಇದು ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅಹಿಂದ ಕಲ್ಪನೆಯಲ್ಲಿ ಇವತ್ತು ಮತ ಹಾಕಿ ಕಾಂಗ್ರೆಸ್ ಗೌರ್ಮೆಂಟ್ನ ಅಧಿಕಾರಕ್ಕೆ ತಂದು 2015ರಲ್ಲಿ ಜಾತಿ ಸಮೀಕ್ಷೆ ಮಾಡ್ತಾರೆ. ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಪರಿಸ್ಥಿತಿಯ ಬಗ್ಗೆ ಅಧ್ಯಯನ ಮಾಡಿ ಕಾಂತರಾಜು ಆಯೋಗ ಸಮೀಕ್ಷೆ ವರದಿಯನ್ನು ತಂದು ಇಟ್ಟು ಅವ್ರ ನಂತರ ಜಯಪ್ರಕಾಶ್ ಅವರು ಕೊಡ್ತಾರೆ. ಇವೆಲ್ಲವೂ ಕೂಡ ಒಂದು ಕ್ರೋಢೀಕರಿಸಿ ಒಂದು ಕಡೆ ಈ ಸಮೀಕ್ಷೆಯನ್ನು ಇಟ್ಕೊಂಡಿರೋ ಈ ಸಂದರ್ಭದಲ್ಲಿ ಹೈಕಮಾಂಡ್ ಈ ರಾಜ್ಯದ ಒಕ್ಕಲಿಗ ಲಿಂಗಾಯತ ಸಮುದಾಯಗಳ ವಿರೋಧ ಕಾರಣಕ್ಕಾಗಿ ಇವತ್ತು ಮರು ಸಮೀಕ್ಷೆ ಮಾಡಿ ಅಂತಕ್ಕಂಥ ಒಂದು ಸಂದೇಶವನ್ನು ರವಾನೆ ಮಾಡಿದೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಈ ಹೈಕಮಾಂಡ್ ಆದೇಶವನ್ನು ಪಾಲಿಸಬೇಕಾಗಿಲ್ಲ. ಪಾಲಿಸಿದರೆ ಇದು ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡ್ದಂಗೆ. ಒಂದು ಸಚಿವ ಸಂಪುಟ ತಾತ್ವಿಕ ಒಪ್ಪಿಗೆ ನೀಡಿದೆ, ಕಾಂತರಾಜು ಆಯೋಗದಕ್ಕೆ ಜಾತಿ ಸಮೀಕ್ಷೆಗೆ ತಾತ್ವಿಕ ಒಪ್ಪಿಗೆ ನೀಡಿದೆ. ಆ ಒಪ್ಪಿಗೆ ನೀಡಿರೋದನ್ನು ಒಂದು ಹೈಕಮಾಂಡು ಏಕಾಏಕಿ ಅದನ್ನು ತೆಗೆದಾಕ್ಬಿಡಿ ಮರು ಸಮೀಕ್ಷೆ ಮಾಡಿ ಅಂತ ಹೇಳೋದಿದೆಯಲ್ಲ, ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ. ಒಂದು ಸರ್ಕಾರ ಒಂದು ಆಯೋಗದ ಇವರು ಬೇಕಾದರೆ ಚರ್ಚೆ ಮಾಡಿ ಅದು ಲೋಪದೋಷದಿಂದ ಕೂಡಿದೆ, ಅದು ಸರಿಯಿಲ್ಲ, ಹಂಗಾಗಿ ಮರು ಸಮೀಕ್ಷೆ ಮಾಡ್ತೀವಿ ಅಂತ ಹೇಳ್ಬೋದಿತ್ತು. ಒಂದು ಆಯೋಗದ ಘನತೆಯನ್ನು, ಗೌರವವನ್ನು, ಸಂವಿಧಾನಿಕವಾಗಿರ್ತಕ್ಕಂಥ ಒಂದು ಆ ಆಯೋಗದ ಘನತೆಯನ್ನು ಹಾಳು ಮಾಡ್ತಕ್ಕಂಥ ಈ ಕಾಂಗ್ರೆಸ್ ಹೈಕಮಾಂಡು ಇವತ್ತು ಕೇಂದ್ರದ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ, ಇವತ್ತು AICC ಅಧ್ಯಕ್ಷರಂಥ ಮಲ್ಲಿಕಾರ್ಜುನ ಖರ್ಗೆ ಇಂಥವ್ರಿಗೂ ಕೂಡ ಪ್ರಜ್ಞೆ ಇಲ್ಲದೇನೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡ್ತಕ್ಕಂಥ ಮನಸ್ಥಿತಿ ಬೆಳೆಸ್ಕೊಂಡಿದ್ದಾರೆ. ಇದನ್ನು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಅತ್ಯಂತ ತೀವ್ರವಾಗಿ ಖಂಡನೆ ಮಾಡ್ತದೆ. ವಾಸ್ತವವಾಗಿ ಇರ್ತಕ್ಕಂಥ ರಾಜ್ಯದ ಜಾತಿ ಜನಗಣತಿ ಸಮೀಕ್ಷೆಯನ್ನು ವಿಧಾನಸಭೆಯಲ್ಲಿ ಚರ್ಚೆ ಮಾಡಲಿ, ಜನಸಾಮಾನ್ಯರ ಮುಂದೆ ಚರ್ಚೆ ಮಾಡಲಿ. ಅದು ಸರಿಯಿಲ್ಲ ಅಂದರೆ ಮರು ಸಮೀಕ್ಷೆ ಮಾಡಲಿ. ಅದು ಬಿಟ್ಟು ಇದ್ರ ಬಗ್ಗೆ ಚರ್ಚೆನೇ ಮಾಡ್ದೇನೆ ಅದನ್ನು ಯಾವ 2 ಜಾತಿಗಳು ವಿರೋಧ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಇಡೀ 160 ಕೋಟಿ ಖರ್ಚು ಮಾಡಿ ಸಮೀಕ್ಷೆ ಮಾಡಿರೋದನ್ನು ಮತ್ತೆ 300 ಕೋಟಿ ಖರ್ಚು ಮಾಡಿ ಸಮೀಕ್ಷೆ ಮಾಡ್ತೀವಿ ಅಂದರೆ ರಾಜ್ಯದ ಬೊಕ್ಕಸವನ್ನು ಲೂಟಿ ಮಾಡುವ ಷಡ್ಯಂತ್ರವೇ ವಿನಃ ಪ್ರಜಾಪ್ರಭುತ್ವದ ಕಗ್ಗೊಲೆಯೇ ವಿನಃ ಮತ್ತು ಸಾಮಾಜಿಕ ನ್ಯಾಯವನ್ನು ತಂದುಕೊಡೋದಕ್ಕೆ ವಿರೋಧಿ ಮನಸ್ಸು ಇರೋದ್ರಿಂದನೇ ಈ ನಡವಳಿಕೆ ನಡೀತಾ ಇದೆ. ಇದನ್ನು ಅತ್ಯಂತ ಖಂಡತುಂಡವಾಗಿ ಪ್ರಜ್ಞಾವಂತ ಜನ, ರಾಜ್ಯದ ಜನ, ಶೋಷಿತ ಸಮುದಾಯಗಳು ಪ್ರಬಲವಾಗಿ ತೀವ್ರವಾಗಿ ವಿರೋಧ ಮಾಡಬೇಕು ಅಂತೇಳಿ ನಾನು ಬಯಸ್ತೀನಿ. ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ, ಅಹಿಂದ ನಾಯಕ ಅಂತಕ್ಕಂಥ ಹೆಸರಿಟ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವ್ರಿಗೆ ನೈತಿಕತೆ ಇದ್ದರೆ, ಮಾನ ಮರ್ಯಾದೆ ಇದ್ದರೆ, ಪ್ರಜಾಪ್ರಭುತ್ವದ ಘನತೆ ಗೌರವ ಇದ್ದರೆ ಇರುವ ಜಾತಿ ಸಮೀಕ್ಷೆಯನ್ನು ಒಳಪಡಿಸಬೇಕು. ತಪ್ಪಿದರೆ ಮರು ಸಮೀಕ್ಷೆ ಮಾಡಲಿ. ಸರಿಯಾಗಿದ್ದರೆ 160 ಕೋಟಿ ಖರ್ಚು ಮಾಡಿ ಸರಿಯಾಗಿದ್ದರೆ ಯಾಕೆ ಮರು ಸಮೀಕ್ಷೆ ಮಾಡಬೇಕು? ಹಾಗಾಗಿ ಈ ಲೋಪದೋಷಗಳನ್ನು ಚರ್ಚೆ ಮಾಡಲಿ, ಆಮೇಲೆ ಮರು ಸಮೀಕ್ಷೆಗೆ ಚಿಂತನೆ ಮಾಡಲಿ. ಹೈಕಮಾಂಡ್ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿದೆ, ಶೋಷಿತ ಜನರಿಗೆ ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ ವಿರುದ್ಧವಾಗಿದೆ ಅಂತಕ್ಕಂಥ ಅಭಿಪ್ರಾಯವನ್ನು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಅಭಿಪ್ರಾಯ ಪಡ್ತದೆ. ಜೈ ಭೀಮ್, ಜೈ ಭಾರತ್.